ಹೊಸದಕ್ಕ ನಮಸ್ಕಾರ. ಇವತ್ತು ನಿಮ್ಮೂರಿಗೆ ಬಂದಿದ್ದೀವಿ. ನಾನು ಇಲ್ಲಿ ಒಂದಿಷ್ಟು ನನಗೆ ಮಾಹಿತಿ ಸಿಕ್ಕಿದೆ. ನೀವು ತುಂಬ ವರ್ಷದಿಂದ ನಾನು ಕರಿತಾ ಇದ್ರಿ, ಬಟ್ ನನಗೆ ಬರೋಕ್ಕಾಗಿರಲಿಲ್ಲ. ಬಟ್ ಈ ವರ್ಷ ಬಂದರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಬೇಕು. ನಾನು ಮಾತಾಡೋದಕ್ಕಿಂತ ನೀವೇ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಭಾಳ ಒಳ್ಳೆಯದು ಅಂತ. 15 ವರ್ಷದಿಂದ ನಮ್ಮ ಕುಟುಂಬದವರು ಉದ್ದೇಶ ಇಷ್ಟೇ. ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವರ್ಷದಲ್ಲಿ 3 ದಿವಸ ನಾವು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರುಗಳನ್ನು ಕರೆಸಿ ನಡೆಸ್ತೇವೆ. ಅದಕ್ಕೆಲ್ಲ ಸಾಗರದ ಎಲ್ಲ ಜನಕ್ಕೆ ಸಪೋರ್ಟ್ ಮಾಡ್ತೀವಿ. ಕೆಲವು ಮನ ಧನ ಸಹಾಯ ಅವರಿಗೆ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಧನ್ಯವಾದಗಳು ಅರ್ಪಿಸಲಿಕ್ಕಾಗತ್ತೆ. ಅದೇ ಈ ರೀತಿ ಒಂದು ಆಲಮಿನ ಹಬ್ಬವನ್ನು ಆಯೋಜನೆ ಮಾಡ್ತೇವೆ. ಬಂದವರೆಲ್ಲ ಖುಷಿಯಾಗಿ ನೀವೇ ನೋಡ್ತಾ ಇದ್ದೇವೆ ಆತಿಥ್ಯವನ್ನು ಸ್ವೀಕಾರ. ನಾನು ನೋಡಿದಾಗೆ ಇಡೀ ಸಾಗರ ಜನತೆಯ ಹಾಗೂ ಸುತ್ತಮುತ್ತಲು ಎಲ್ಲ ಹಳ್ಳಿ ಪ್ರದೇಶದವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಇನ್ನೂ ಒಂದು ನಾನು ಈಗ ಕೇಳ್ಪಟ್ಟೆ, ಮುಂಚೆ ನೀವೇ ಕಬ್ಬನ್ನ ಬೆಳೀತಾ ಇದ್ರಂತೆ. ಈಗ ಬೆಳೆದಿದ್ದೇವೆ. ಮತ್ತೆ ಮಂಗನ ಹಾವಳಿ ಎಲ್ಲ ಇದೆಯಲ್ಲ, ಈಗ ಸ್ವಲ್ಪ ಕಡಿಮೆ, ಸ್ವಲ್ಪ ಇನ್ನೂ ಒಂದು ಸ್ಪೆಷಲ್ ಏನು ಅನ್ನಿಸ್ತು ಅಂದರೆ, ಆಲೆಮನೆ ಹಬ್ಬ ಕರೆಕ್ಟು. ಇಲ್ಲಿ ಬರೀ ಕಬ್ಬಿನ ಹಾಲು ಮತ್ತು ಬೆಲ್ಲ ಎರಡೇ ಇಲ್ಲದೇ ಬೇರೆ ಬೇರೆ ತಿಂಡಿಗಳು ಇದ್ದಾವೆ. ಅದನ್ನು ನೀವೇ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಮಾವಿನಮಿಡಿ ಉಪ್ಪಿನಕಾಯಿ, ಆಮೇಲೆ ಮಾವಿನಕಾಯಿ ಚಟ್ನಿ ಅಂತ ವಿಶೇಷವಾಗಿ ಕಬ್ಬಿನ ಹಾಲು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಂಡಕ್ಕಿ ವೆರೈಟಿ ಮಾಡಕ್ಕೆ ಇದೆ. ಆಮೇಲೆ ಮೆಣಸಿನಕಾಯಿ ಊಟ ಇದೆ, ಪಕೋಡ ಇದೆ. ಎಲ್ಲ ಬಂದವರು ಸಹಕಾರ ಮಾಡ್ತಾರೆ. ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು, ಪಾಲಕರ ಸಹಕಾರ ತುಂಬ ಇದೆ. ಯಾರದ್ದೇ ಸಹಕಾರ ಇಲ್ಲದೆ ಇದ್ರೆ ಈ ರೀತಿ ಮಾಡಲಿಕ್ಕೆ, ಸಂಗೀತೋತ್ಸವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಆಲೆಮನೆ ಹಬ್ಬವನ್ನು ಮಾಡಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ರೊಟೀನಾಗಿ ಎಲ್ಲದೂ ಕೂಡ ಯಾವುದೇ ನುಗ್ಗಲು ಇಲ್ದೇ ತುಂಬ ಹೊಸದಕ್ಕ ಅಂದರೆ ಒಂದು ಶಿಸ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವಾಗಲೂ ಅವರು ಆ ಒಂದು ನೇಮದಲ್ಲೇ ಅವರು ಹೆಜ್ಜೆ ಇಟ್ಟಂಥವ್ರು. ಇಲ್ಲೂ ಕೂಡ ಅದೇ ರೀತಿ ರೊಟೀನಾಗಿ ನಡೀತಾ ಇದೆ. ಇದರ ನಡುವೆ ಇದು ಎಷ್ಟೊತ್ತಿಂದ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿನ ತನಕ ಇರುತ್ತೆ? ಪ್ರಿಪ್ರೇಷನ್ 2 ದಿವಸದಿಂದಲೇ ಪ್ರಾರಂಭ ಆಗುತ್ತೆ. ಆಮೇಲೆ ನಮ್ಮ ಆಳು ಮಕ್ಕಳು ತುಂಬ ಸಹಕಾರ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಅವರೇ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಮೇಲೆ ಆಮೇಲೆ 5 ಗಂಟೆಯಿಂದ ಪ್ರಾರಂಭ ಆಗಿ 11 ಗಂಟೆವರೆಗೂ ಹೀಗೆ. ಸೂಪರ್ ಅಕ್ಕ, ಇದೇ ರೀತಿ ಮುಂದುವರಿಲಿ ನಿಮ್ಮ ಕಾಯಕ. ಹಾಗೂ ತುಂಬ ಅದ್ಭುತವಾಗಿ ಸುಂದರವಾಗಿ ಎಲ್ಲ ಸ್ನೇಹಿತರನ್ನು ಹಾಗೂ ಸಂಬಂಧಿಕರನ್ನು ಇಲ್ಲಿ ಸೇರಿಸೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ನಡೆದಿದೆ. ಸರ್ ನಮಸ್ಕಾರ. ತುಂಬ ಅದ್ಭುತವಾದ ಕಾರ್ಯವನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಕಳೆದ 15 ವರ್ಷದಿಂದ ನಡೀತಾ ಇದೆ. ನಿಮ್ಮ ಕುಟುಂಬಕ್ಕೆ ಆ ಭಗವಂತ ಎಲ್ಲ ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಲಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಪ್ರಕ್ರಿಯೆಗಳು ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.